ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, IEEPA ಅಂದರೆ ಇದು ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ ಆ್ಯಕ್ಟ್ ಆಫ್ 1977. ಈ ಒಂದು ಕಾನ್ವಡಿಯಲ್ಲಿ ಅಲ್ಲಿಯ ನ್ಯಾಯಾಲಯ ನಮ್ಮ ಟ್ರಂಪ್ ಅವರ ಸುಂಕ ನೀತಿ ಟ್ಯಾರಿಫ್ ಏನದ ಅದಕ್ಕೆ ತಡೆ ಮಾಡಿದ. ಇದು ತಪ್ಪು ಮಾಡ್ತಾಯಿದ್ದೀರಿ, ಯಾಕಂದ್ರೆ ವಿಶ್ವದ ಜನ ನಮ್ಮೊಂದಿಗೆ ವ್ಯಾಪಾರ ಮಾಡ್ತಾ ಇದ್ದಾರೆ, ನಿಮ್ಮ ಮನಬಂದಂತ ಅದನ್ನು ನೀವು ಟ್ಯಾಕ್ಸ್ ಇರುವಂಥದ್ದೆಲ್ಲ ತಪ್ಪದ, ಅದು ಹಿಂದೆ ತಕ್ಕೊಳ್ರಿ ಅಂತ ತಡೆ ಮಾಡಿದ. ಮುಂದಿನ 10 ದಿನಗಳಲ್ಲೇ ನಮಗೆ ನೀವು ಹಿಂದೆ ತಕ್ಕೊಂಡಿದ್ದು ತಿಳಿಸ್ಬೇಕು ಅಂತ ಹೇಳಿದ. ಒಂದು ಒಳ್ಳೆಯ ಕೆಲಸವನ್ನು, ಅದರಲ್ಲೂ ಅಂತಾರಾಷ್ಟ್ರೀಯ ಮಾಡಿದ್ರೆ ಬೇರೆ ಬೇರೆ ದೇಶಗಳಿಗೆ ಇದರಿಂದಾಗಿ ಒಂದು ರೀತಿ ನೆಮ್ಮದಿ ಸಮಾಧಾನ ಅಲ್ಲ. ಅಟ್ಲೀಸ್ಟ್ ಕೇಳೋರು ಇದ್ದಾರಲ್ಲಪ್ಪ, ಇವರು ಮನಮಂತ ಮಾಡ್ತಾಯಿದ್ದಾರೆ ಜಗದ ಮೇಲೆ ಅಂತೇಳಿ. ಯಾಕಂದ್ರೆ ಪವರ್ಫುಲ್ ಇದ್ದಾರೆ ಜಗದಲ್ಲೇ ಆರ್ಥಿಕವಾಗಿ ಇನ್ನುಳಿದ ರೀತಿಯಿಂದ. ಹೀಗೆ ಮನಮಂದದ ಈ ಟ್ಯಾಕ್ಸ್ ಇರೋದ್ರಿಂದಾಗಿ ಇನ್ನುಳಿದ ಬಡ ದೇಶಗಳಿಗೆ, ಡೆವಲಪಿಂಗ್ ಕಂಟ್ರಿಗಳಿಗೆ ಭಾಳಷ್ಟು ಹೊಡೆದು ಬೀಳ್ತದೆ ಅನ್ನೋದು ಸಹಜವಾದಂಥ ಒಂದು ನ್ಯಾಯ. ಆದರೆ ಅದರ ಬಿಟ್ಟು ಇವತ್ತು ಎಕ್ಸ್ಟ್ರಾ ನಮ್ಮ ಮೇಲೆ ಟ್ಯಾಕ್ಸನ್ನು ಹೇರ್ಕೊಂಡು ತಗೊಳ್ಳುವಂಥ ಅಮೇರಿಕಾ ನೀತಿಯನ್ನು ಈ ನ್ಯಾಯಾಲಯದ ನಿರ್ಧಾರದಿಂದಾಗೆ ಒಂದು ದೊಡ್ಡ ಹಿಂಬಡಿತದಂಗೆ ಇದೆ ಟ್ರಂಪ್ ಅವರು ಹೇಳಿರ್ಬೋದು ಅಮೇರಿಕಾ ಮೊದಲು ಅಂತೇಳಿ. ಎಲ್ಲರೂ ಅವ್ರ ರಾಷ್ಟ್ರ ಅವ್ರು ಮೊದಲನರಿ. ಹೌದು, ನಿಮ್ಗೆ ಬೆಳೆಸ್ಕೊಳ್ರಿ, ಯಾರೂ ತಕರಾರು ಮಾಡಿಲ್ಲ. ಅಮೇರಿಕ ಇನ್ನೂ ಬೆಳೀರಿ, ಡೆವಲಪ್ ಆಗಲಿ, ಜಗದ ಇನ್ನುಳಿದ ದೇಶಗಳು ಹೆಲ್ಪ್ ಆಗಲಿ ನಿಮ್ಮಿಂದ ಎಲ್ಲರೂ ಬಯಸ್ತಾ ಇದ್ದಾರೆ. ಯಾಕಂದ್ರೆ ಸಹಜದ ಬಲಾಢ್ಯ ತಮ್ಮ ಜೊತೆ ಇದ್ದವ್ರು ಬದುಕೊಂಡು ಹೋಗಲಿ ಅನ್ನೋಂಥ ನೀತಿ ವಿಶ್ವ ನೀತಿ ಅದ. ಆದರೆ ಇವರು ತಾವು ಬದುಕಿದ್ರೆ ಆಯ್ತು. ನೋಡ್ರಿ, ನಮ್ಮಲ್ಲಿ ಈವನ್ ನಮ್ಮ ಇಲ್ಲಿ ಈಗ ಆಲ್ರೆಡಿ ಈ ಒಂದು ಕಂಪ್ನಿ, ಆ್ಯಪಲ್ ಕಂಪ್ನಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ಲಕ್ಷಾವಧಿ ಜನ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಕಂಪ್ನಿಗೆ ಇಲ್ಲಿ ಬಿಟ್ಟು ಅಲ್ಲಿ ಬರ್ರಿ ಅಂತ ಕರಿತಾರೆ. ಅಂದ್ರೆ ಇದ್ಯಾವ ನ್ಯಾಯ ರೀ ಇದು? ಆ್ಯಪಲ್ ಕಂಪ್ನಿ ಅವ್ರ ದೇಶದಲ್ಲಿ ಹೋಗಲಿ, ಉದ್ಯೋಗ ಶುರು ಮಾಡಲಿ, ಸೃಷ್ಟಿ ಮಾಡಲಿ, ಎಲ್ಲ ಸರಿ. ಟ್ಯಾಕ್ಸ್ ಹೆಚ್ಚದ, ಅದಕ್ಕೆ ಬೇಡ ನಮ್ಮಲ್ಲೇ ಬರ್ರಿ. ಇದ್ಯಾವ ಸಣ್ಣ ಹುಡುಗತೆ ಮಾಡುವಂಥದ್ದು? ಇದು ಪ್ರಜ್ಞಾವಂತ ಒಬ್ಬ ನಾಗರಿಕನ ಲಕ್ಷಣ ಟ್ರಂಪ್ ಅವ್ರು ಮಾಡಿದ್ದು. ಇವೆಲ್ಲ ಗಮನಿಸಿದಾಗ ಅದ್ರ ಜೊತೆಗೆ ಚೈನಾ ಬಲಿಷ್ಠ ಅನ್ನಿಸ್ತು. ಗೊತ್ತಾಯ್ತೇನೋ, ಇನ್ನು ನಮಗಿಂದು ಬಲಿಷ್ಠ ಇದ್ದಾರಪ್ಪ, ನಮಗಿಂದು ಹೆಚ್ಚಿಗೆ ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ, ದುಡ್ಡನ್ನು ವಿಶ್ವದಿಂದ ಇಂಪೋರ್ಟ್ ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಾದಾಗ ಟ್ಯಾಕ್ಸಲ್ಲಿ ರಿಲ್ಯಾಕ್ಸೇಷನ್ ತೋರಿಸಿದ್ರು. ಇನ್ನು ಭಾರತ ಅವ್ರ ಮೇಲೆ ನಿಂತದ್ದು, ಇವತ್ತು ಬಂದು ಕಾರ್ಪೊರೇಟ್ಗಳ ಮೇಲೆ ಬಂದು ನಿಂತದ. ಅದಕ್ಕೆ ಕ್ರಿಯೇಷನ್ ಏನಿಲ್ಲ, ಅದು ಗೊತ್ತಾಗ್ಯದ. ಇವತ್ತು ನಮ್ಗೆ ಹೆಂಗೆ ಬೇಕಂಗೆ ಆಟ ಆಡಿಸ್ತಾ ಇದ್ದಾರೆ. ಯಾಕೆ ಮಾತನ್ನು ಇವತ್ತು ಚರ್ಚಿಸಬೇಕಾಗಿದೆಪ್ಪ ಅಂತಂದ್ರೆ, ಅದರಲ್ಲೂ ಈ ನಮ್ಮ ಅಲ್ಲಿಯ ನ್ಯಾಯಾಲಯ, ಅದು ಅದರಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ನ್ಯಾಯಾಲಯ ಇದಕ್ಕೆ ತಡೆ ನೀಡಿ ಇದು ತಪ್ಪದಪ್ಪ, ಇದು ಒಂದು ನೈತಿಕತೆಗೆ ತಪ್ಪ ಅನ್ನುವಂಥದ್ದು. ಆದರೆ ಆ ಕುರಿತಾಗಿ ನಮ್ಮ ಅಮೇರಿಕೆಯ ಈ ಏನು ಡಿಸಿಷನ್ ತೊಗೊಂಡದ, ಈ ಡಿಸಿಷನ್ಗೆ ಇನ್ನೊಂದು ಮಾತನ್ನು ಅವ್ರಿಗೆ ಗಮನಿಸಬೇಕಾಗಿದೆ. ಏನಪ್ಪ ಅಂದ್ರೆ, ಈ ಆದೇಶ ಕೊಟ್ಟದ ನ್ಯಾಯಾಲಯಕ್ಕೆ ಮತ್ತು ಮೇಲ್ಮನೆ ಸಲ್ಲಿಸೋದಕ್ಕೆ ನಮ್ಮ ಟ್ರಂಪ್ ಅವರ ಕ್ಯಾಬಿನೆಟ್ ಅವರ ಏನಪ್ಪ ಸಹೋದ್ಯೋಗಿಗಳು ಕೇಸ್ ಹಾಕಿದ್ದಾರೆ. ಅದು ಗೌರ್ಮೆಂಟ್ ಹಾಕಿದ ಇಲ್ಲಪ್ಪ, ನಾವು ಮಾಡಬೇಕಾಗಿದೆ, ಅಮೇರಿಕ ಫಸ್ಟ್ ಅದ ಅಂತೇಳಿ. ಅದರಲ್ಲೂ ಮುಖ್ಯವಾಗಿ ವಿಶೇಷವಾಗಿ ಈ ಒಂದು ಆರಂಭ ಹಂತದ ಈ ಕೆಲಸ ಭಾಳಷ್ಟು ವಿದೇಶಗಳಿಗೆ, ವಿಶೇಷವಾಗಿ ಅದರಲ್ಲೂ ಮುಖ್ಯವಾಗಿ ಚೈನಾದ್ದಾಗಿರ್ಬೋದು, ಅದೇ ಕಾಲಕ್ಕೆ ಜಪಾನ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಬ್ರಿಟನ್ ಸರ್ಕಾರ ಆಗಿರ್ಬೋದು, ಈ ಒಂದು ಸುಂಕ ನೀತಿಯನ್ನು ವಿರೋಧಿಸಿ ಅವರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಆದರೆ ಬ್ರಿಟನ್ ಸರ್ಕಾರ ಇದ್ದಿದ್ದು ಇದು ಸ್ವಲ್ಪ ವೇಟ್ ಮಾಡೋಣ, ಯಾಕಂದರೆ ಇನ್ನೂ ಅವ್ರು ಮೇಲ್ಕೋಟಕ್ಕೆ ಹೋಗ್ತಾ ಇದ್ದಾರೆ, ಮೇಲಿನ ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಅವರು ಥರ ಹಿಡಿದಿದ್ದಾರೆ. ಏನೋ ಹೇಳಿ ಈ ಒಂದು ಸುಂಕ ನೀತಿಯಿಂದಾಗೆ ಜಗದ ಅರ್ಥವ್ಯವಸ್ಥೆ ಸಾಕಷ್ಟು ಹೊಡೆದು ಬಿದ್ದಿದ್ದೀನಿ, ಸುಳ್ಳಲ್ಲ. ಅದರಿಂದಾಗಿ ಇನ್ನೊಂದಿಲ್ಲ ಗಮನಿಸಬೇಕಾಗಿದೆ. ಅಂದರೆ ಸ್ವತಃ ಅಮೇರಿಕಾದಲ್ಲಿ ಸಹಿತ ಶೇರ್ ಮಾರ್ಕೆಟ್ ಉತ್ತುಂಗಕ್ಕೆ ಹೋಗಿದ್ದಾವೆ, ಮೇಲೆ ಏರ್ತಾ ಇದ್ದಾವೆ, ಸುದ್ದಿಗಳು ಬರ್ತಾ ಇದ್ದಾವೆ. ಇದು ನಿಜವಾಗಿ ಮೆಚ್ಚುವಂಥ ಅಲ್ಲಿ ಜನರು ಮೆಚ್ಚುವಂಥದ್ದು. ಇವರು ಟ್ರಂಪ್ ಅವರು ಕೇವಲ ತಮ್ಮ ರಾಜಕೀಯ ಹಿತಾಸಕ್ತಿ ಇಟ್ಕೊಂಡು ಇದು ಮಾಡಿದ್ದರಿಂದಾಗಿ ಸ್ವಾಭಾವಿಕವಾಗಿ ಏನಪ್ಪ ಅಂತಂದ್ರೆ ಈ ಬೇರೆ ಬೇರೆ ದೇಶಗಳು ಸಂಕಟವನ್ನು ಅನುಭವಿಸುವಂಥ ಪ್ರಸಂಗ ಬರ್ಲಿಕ್ಕತ್ತದ ರೀ. ಅಂದ್ರೆ ಮತ್ತು ಇನ್ನೊಂದು ಮಾತನ್ನು ಆದಷ್ಟು ಕನ್ವಿನ್ಸ್ ಮಾಡೋ ಸಲುವಾಗಿ, ಅಲ್ಲಿಯೇ ನ್ಯಾಯಾಲಯವನ್ನು ಕನ್ವಿನ್ಸ್ ಮಾಡೋ ಸಲುವಾಗಿ ನಾನು ಅಂದ್ರೆ ಟ್ರಂಪ್ ಅವ್ರನ್ನ ಈ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಅವನು ಒಂದು ದಾಳಿ ಆಗ್ತಾಯಿತ್ತು, ಲಕ್ಷಾಂತರ ಜನ ಸಾಯ್ತಾಯಿದ್ರು, ಅವ್ರನ್ನ ಈ ವ್ಯಾಪಾರನ ಇಟ್ಟು ಅವ್ರು ಹಿಂದೆ ಸರಿಸಿದ್ದೀನಿ ಅಂತ. ಅಂದರೆ ನಾವು ವ್ಯಾಪಾರದಕ್ಕಾಗಿ ತೆಗೆದುಕೊಂಡಂಥ ನಿರ್ಧಾರ, ಸುಂಕಗಳಿಗಾಗಿ ತೆಗೆದುಕೊಂಡಂಥ ನಿರ್ಧಾರ ಸರಿಯದ, ಇಲ್ಲಾಂದರೆ ನಾ ಇದನ್ನು ವ್ಯಾಪಾರ ವಾರ ಅಥವಾ ವ್ಯಾಪಾರ ಯುದ್ಧವನ್ನು ಶುರು ಮಾಡೋದು ಹೋಗಿದ್ರೆ ಇವತ್ತು ಯುದ್ಧ ಆಗ್ತಿತ್ತು. ಅವ್ರು ಮಧ್ಯಂತ ಸಾಕ್ಷಿ ಹೇಳಿಕ್ಕೆ ತೊಗೊಂಡಿದ್ದಾರೆ.
ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ ನಮ್ಮ ಟ್ರಂಪ್ ಅವರು ಮತ್ತು ಅವ್ರ ಸರ್ಕಾರ. ಆ ನೆಲೆಯಲ್ಲೇ ನಾವು ಇನ್ನೊಂದು ಮಾತಿನಲ್ಲೇ ನೋಡಬೇಕಾಗ್ಯದ. ಈ ಹಿಂದೊಮ್ಮೆ ರಿಜಿಜು ಹೆಸರು ಕೇಳಿದ್ರಿ ನೀವು, ಲಾ ಮಿನಿಸ್ಟರ್ ಮಾಜಿ ಅವರಿಂದವರು ಒಂದು ಮಾತನ್ನು ಹೇಳಿದರು, ಸಂಸತ್ತು ತೋಡೋದು ಇದರ ನ್ಯಾಯಾಲಯದ ಏನು ಕೆಲಸ ಅದ ಅಂತೇಳಿ. ಇಲ್ಲೂ ನಮ್ಮ ಅಂಥ ಭಾಷಣ ನಮ್ಮ ಭಾರತದಲ್ಲೂ ಆಗಿತ್ತು, ಈಗ ಇಲ್ಲಿ ಅಮೆರಿಕದಲ್ಲೇ ಆಗ್ಲಿಕ್ಕದ. ರಿಜಿಗೆ ಸಂಸತ್ತು ತೋಡೋದು ನಮ್ಮನ್ನು ಪ್ರಶ್ನೆ ಮಾಡುವಾಗಿಲ್ಲ, ನಾವು ಗ್ರೇಟಪ್ಪ. ಇವನ್ ನಾವು ಸಂವಿಧಾನ ಇದ್ದು ಗ್ರೇಟ್. ಯಾಕಂದ್ರೆ ನಾವು ಏನಪ್ಪ ಅಂದ್ರೆ ಕಾನೂನುಗಳು ಮಾಡೋರು, ನಾವು ಜನರಿಂದ ಆಯ್ಕೆ ಆದವರು. ಇವ್ರೇನಪ್ಪ ನಮಗೆ ಕೇಳೋರು ನ್ಯಾಯಾಲಯದವರು ಅಂತ ಕೇಳಿದ್ರು ಅವರು ರಿಜ್ಯೂಸ್. ಅಂಥ ಮಾತನ್ನ ಇಲ್ಲೇ ನಮ್ಮ ಏನಪ್ಪ ಅಂತಂದ್ರೆ ಈ ಶ್ವೇತ ಭವನದ ವಕ್ತಾರ ಖುಷ್ ದೇಸಾಯಿ, ಇವರು ದೇಸಾಯಿ ಇಂಡಿಯಾದವ್ರು ಅಂತಾರೆ, ಅವ್ರು ಹೇಳ್ಕೊಟ್ಟಾರಪ್ಪ ಅಂದ್ರೆ ರಾಷ್ಟ್ರದ ತುರ್ತುಗಳ ಕುರಿತು ನಿರ್ಧಾರ ಕೈಗೊಳ್ಳುವುದು ಚುನಾಯಿತರಲ್ಲದ ನ್ಯಾಯಮೂರ್ತಿಗಳ ಕೆಲಸವಲ್ಲ. ನೋಡ್ರಿ ಇದಕ್ಕೆ ಅರ್ಜು ಚುನಾಯಿತ ಆಗ್ಯಾರ ಅವರು ನಿರ್ಧಾರ ಮಾಡ್ತಾರಪ್ಪ, ನೀವ್ಯಾರು ಕೇಳೋರು ನ್ಯಾಯ ಕೇಳ್ತಾ ಇದ್ದಾರೆ. ಆದ್ರೆ ಒಂದು ಇಂಟರ್ನ್ಯಾಷನಲ್ ನೈತಿಕ ದೃಷ್ಟಿಯಿಂದ ಆಗಿರ್ಬೋದು, ಇನ್ನೂರು ದೇಶಕ್ಕೆ ಉಳಿಯೋ ದೃಷ್ಟಿಯಿಂದ ಆಗಿರ್ಬೋದು, ಈ ನ್ಯಾಯಾಲಯ ಪ್ರಶ್ನೆ ಮಾಡಿದಕ್ಕೆ ಇವತ್ತು ನಮ್ಮ ರಿಜುವಲ್ ಭಾಷೆ ಇಲ್ಲಿ ನಮ್ಮ ಖುಷ್ ಅನ್ನುತ್ತಿರುವಂಥ ಈ ದೇಸಾಯಿ ಅವರಿಂದ ಹೊರಗೆ ಬರ್ತಾಯಿದೆ. ಅಂದ್ರೆ ಒಟ್ಟಾರೆಯಾಗಿ ಈ ಸುಂಕ ನೀತಿ ತಪ್ಪದ ಅನ್ನೋದು ನ್ಯಾಯಾಲಯದ ಅಭಿಪ್ರಾಯ. ಇನ್ನು ಮತ್ತು ಮೇಲ್ಮನೆ ಸಲ್ಲಿಸ್ತಾ ಇದ್ದಾರೆ ಟ್ರಂಪ್ ಅವರು ಏನು ಡಿಸಿಷನ್ ಆಗ್ತದೆ ನೋಡಬೇಕಾಗ್ಯದ. ಇದೇ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನವೂ ಸಹಿತ ತಮಗೆ ಹೆಂಗೆ ಬೇಕೋ ಹಂಗೆ ಉಪಯೋಗ ಮಾಡುವಂಥ ಕೆಲಸವನ್ನು ಟ್ರಂಪ್ ಅವ್ರು ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಮತ್ತು ಆಲ್ರೆಡಿ ಅವರು ತೆಗೆದುಕೊಂಡಂಥ ನಿರ್ಧಾರಗಳು ಹೇಳಿದ್ನಲ್ಲಿ ನಿಮಗೆ, ನಮ್ಮ ದೇಶದಲ್ಲಿ ಬಂದು ಕೆಲಸ ಮಾಡಬರ್ರಿ, ನಾವು ನಿಮಗೆ ಅನುಕೂಲ ಮಾಡ್ತೀವಿ ಅಂತೇಳಿ. ಯಾಕಂದ್ರೆ ಆ ದೇಶದಲ್ಲಿ ಬಡತನ ಅಂತಲ್ಲ, ಉದ್ಯೋಗಗಳು ಇರಲಿಕ್ಕಿಲ್ಲ. ಅಲ್ಲಿ ಉದ್ಯೋಗ ಕೊಡೋ ಸಲುವಾಗಿ ಇಲ್ಲಿ ಆ್ಯಪಲ್ ಕಂಪನಿ ಅಲ್ಲಿ ಬಂದು ಶುರು ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ಬಂದ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಅದ ರಷ್ಯಾ ಮತ್ತು ಚೈನಾದ ಬಗ್ಗೆ ಮಾತಾಡ್ತಾ ಇಲ್ಲ, ಯುರೋಪ್ ಖಂಡದ ಜೊತೆಗೆ ಮಾತಾಡ್ತಾ ಇದ್ದಾರೆ. ಅಲ್ಲಿ ಸಣ್ಣ ಸಣ್ಣ ದೇಶಗಳಿದ್ದಾವೆ, ಆದರೂ ಅವರು ಸ್ವತಂತ್ರ ನಿಲ್ಲುವಂಥ ಶ್ರೀಮಂತ ದೇಶಗಳಿದ್ದಾರೆ. ಆ ಮಾತು ಬೇರೆ. ಆದರೂ ತಾವು ಬಲಿಷ್ಠರು ಒಂದು ಸೈನಿಕ ದೃಷ್ಟಿಯಿಂದ ಆಗಲಿ ಎಲ್ಲ ದೃಷ್ಟಿಯಿಂದ ಆಗಲಿ ಅಂತ ತಿಳ್ಕೊಂಡು ಯುರೋಪ್ ಖಂಡದ ಬಗ್ಗೆ ಮತ್ತು ಭಾರತದ ಬಗ್ಗೆ ಒಂದು ನಿರ್ಲಕ್ಷ್ಯತನವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಹೊಸ ಪ್ಲ್ಯಾನು ಮಾಡ್ಕೊಳ್ಳಿದ್ದಾರೆ. ಇಲ್ಲಿವರೆಗೆ ಇಸ್ಲಾಂ ದೇಶಗಳ ಬಗ್ಗೆ, ಭಯೋತ್ಪಾದನೆ ಬಗ್ಗೆ ಒಂದು ಅಭಿಪ್ರಾಯ ಇತ್ತು ಅವರಲ್ಲೇ. ಆ ನೆಲೆಗಟ್ಟಿನಲ್ಲೇ ಇಸ್ಲಾಂ ದೇಶಗಳ ಭಯೋತ್ಪಾದನೆ ವಿರೋಧ ಮಾಡ್ತಾಯಿದ್ರು. ಇತ್ತೀಚೆಗೆ ಸಿರಿಯಾದ ಮೇಲಿದ್ದಂಥ ಒಂದು ನಿರ್ಬಂಧಗಳು ತೆಗೆದಾಕೆ ಅಲ್ಲಿ ಭಯೋತ್ಪಾದನೆ ಜೊತೆಗೂ ತಮ್ಮ ವ್ಯವಹಾರ ಶುರು ಮಾಡಿದ್ದನ್ನು ನೋಡಿದರೆ ನಮ್ಮ ಟ್ರಂಪ್ ಅವರು ನಮಗೇನು ಮುಖ್ಯ ಅಲ್ಲ, ಭಯೋತ್ಪಾದನೆ ಆಗಲಿ ಇನ್ನೊಂದಾಗಲಿ ನಮ್ಮ ಮುಖ್ಯ ವ್ಯಾಪಾರ ಅಂತೇಳಿ. ಆದರೆ ಅದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಡೆದು ಬರ್ತದೆ ಅನ್ನೋದು ಅಲ್ಲಿ ನ್ಯಾಯಾಲಯ ಅಭಿಪ್ರಾಯ. ಆ ಅಭಿಪ್ರಾಯ ತಕ್ಕಂಗೆ ಈಗ ತಡೆ ನೀಡಿದ್ದಾರೆ, ನೀವು ಈ ರೀತಿ ಟ್ಯಾಕ್ಸ್ ಹೇರುವಾಗಿಲ್ಲ, ಆದ್ರೆ ಈ 10 ದಿವಸಕ್ಕೆ ಹಿಂದೆ ಮಾಡ್ಕೋಬೇಕಂತೇಳಿ. ಆದರೆ ಆಟೋ, ಉಕ್ಕು, ಅಲ್ಯೂಮಿನಿಯಂ ಉದ್ಯಮಗಳಿಗೆ ಸಂಬಂಧಿಸಿದಂಗೆ 25% ಸುಂಕನ ಇಟ್ಟಿದ್ದಾರೆ. ಅದನ್ನು ಕೇಳಕ್ಕೆ ಹೋಗಿಲ್ಲ. ಬಟ್ ಇನ್ನುಳಿದ ವಿಷಯಗಳ ಬಗ್ಗೆ ನೀವು ಮನಮಂದಂತೆ ಟ್ಯಾಕ್ಸ್ ಮಾಡೋದು ತಪ್ಪದ ಅನ್ನುವಂಥ ದಿಟ್ಟತನವನ್ನು ಅಲ್ಲಿಯ ಅಂತಾರಾಷ್ಟ್ರೀಯ ವ್ಯಾಪಾರ ನ್ಯಾಯಾಲಯ ಇದು ತಡೆ ನೀಡೈತಿ. ವಾಷಿಂಗ್ಟನ್ದೊಳಗೆ ಇದ್ದಂಥ ಈ ನ್ಯಾಯಾಲಯ ಅಂದರೆ ಒಟ್ಟಾರೆಯಾಗಿ ಅಲ್ಲೂ ಸಹಿತ ಟ್ರಂಪ್ ಅವ್ರನ್ನ ಕೇಳೋರು ಒಂದಿಷ್ಟು ಇದ್ದಾರೆ ಅನ್ನೋದು ಸಮಾಧಾನ ನಮಗೆ. ಬಟ್ ಈ ನಿರ್ಧಾರದ ರದ್ದಾಗ್ಯದ ತುರ್ತಕ್ಕಂಥ ಸ್ಟೇ ಕೊಟ್ಟಾರ, ಆ ಸ್ಟೇ ಎಡನ್ನು ಸುಳಿತದ. ಯಾಕಂದರೆ ಈಗಾಗಲೇ ಅಮೇರಿಕ ಫಸ್ಟ್ ಅನ್ನುವಂಥ ಜನ ಅಲ್ಲೂ ಸಾಕಷ್ಟಿದ್ದಾರೆ. ಮತ್ತು ನ್ಯಾಯಮೂರ್ತಿಗಳು ನಿಮ್ಗೆ ಇದು ಕೆಲಸ ಅಲ್ಲ ಅಂತ ಹೇಳುವಂಥ ಜನನಲ್ಲಿರುವುದರಿಂದಾಗಿ ಎಷ್ಟು ದಿನ ತಡೀತದ ಅಂತೇಳಿ. ಯಾಕಂದ್ರೆ ಬ್ರಿಟನ್ ಸರ್ಕಾರವೂ ಈ ದಿಶೆಯಲ್ಲಿ ಒಂದಿಷ್ಟು ಭಯಪಟ್ಟದ, ಇಲ್ಲ ಇದು ಆರಂಭ ಅಂತಗದ್ರೆ ಏನು ನೋಡೋಣ ಅಂತೇಳಿ. ಒಟ್ಟಿನಲ್ಲೇ ಟ್ರಂಪ್ ಅವರ ಸುಂಕ ನೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಚರ್ಚೆ ಆಗೋ ಜೊತೆಗೆ ಅಂತಾರಾಷ್ಟ್ರೀಯವಾಗಿ ಅನೇಕ ದೇಶಗಳು ಹೊಡೆತ ಕೊಡ್ತದೆ ಅನ್ನೋದು ಮಾತ್ರ ಅವರ ನ್ಯಾಯಾಲಯ, ಅವ್ರ ದೇಶದ ನ್ಯಾಯಾಲಯನ ಅಭಿಪ್ರಾಯ ವ್ಯಕ್ತಪಡಿಸಿದ. ಇದೊಂದು ರೀತಿ ಸಮಾಧಾನ ಮಾಡ್ಕೊಳ್ಳೋಂಥ ವಿಷಯ. ಅದೇ ಕಾಲಕ್ಕೆ ಮೋದಿಯವರಾದರೂ ಸಹಿತ ಇನ್ನಾದರೂ ತಮ್ಮ ನೀತಿಯನ್ನು ಯಾವ ರೀತಿ ಚೇಂಜ್ ಮಾಡ್ಕೋಬೋದು ಅನ್ನೋ ಸಹಿತ ಈ ಸಂದರ್ಭ ವಿಚಾರ ಮಾಡುವಂಥದ್ದಾಗಿ ಅಂತ ಹೇಳ್ತಾ ಸುಂಕ ನೀತಿಗೆ ತಡೆ ನೀಡಿದ್ದಾರೆ, ಸ್ಟೇ ತಂದಿದ್ದಾರೆ. ಇದು ತುರ್ತು ಇವತ್ತಿನ ನೆಮ್ಮದಿ ಟ್ರಂಪರಿಂದಾಗಿ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮದ ಸತ್ಯದ ಕೈಗೊಂಡು ವಂದನೆಗಳು.